ಸೊ ಫೈನಲಿ 2 ಫಿಲ್ ಮಾಡ್ಕೊಂಡೆ, ಜೆಲ್ಲೇ ಮಾಡ್ಕೊಂಡೆ, ಅಕ್ರಿಲಿಕ್ ಮಾಡ್ಕೊಳಕ್ಕಾಗಲಿಲ್ಲ. ಒಂದಿನ ಇದ್ರೆ ಸಾಕು, ನಾಳೆ ಒಂದಿನ. ನನ್ನ ಬರ್ತ್ಡೇ ನೇಲ್ಸ್ ಇಸ್ ರೆಡಿ. ಲಿಪ್ಸ್ ಸ್ವಲ್ಪ ಗ್ಲಾಸಿ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಫೋಟೋಸ್ಗೆ ಕತ್ಲಿರೋದ್ರಿಂದ ಚೆನ್ನಾಗಿ ಬೀಳುತ್ತೆ ಅಂದ್ಬಿಟ್ಟು. ಅಲ್ಲ ಇವನು ಋತಿಕ್ ನಿಂಕಲ್ಲ ಹೇಳಿದ್ದು. ಆಲ್ಮೋಸ್ಟ್ ಡನ್ ಗೈಸ್, ಇನ್ನೇನಿದ್ರು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಇವತ್ತು ನೈಟ್ ನನ್ನ ಬರ್ತ್ಡೇ, ಹಂಗಾಗಿ ನಾನು ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ನೇಲ್ಸ್ ಮಾಡ್ಕೊಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಯಾರೂ ಮಾಡೋರಿರಲಿಲ್ಲ, ಪಾಪ ಗಾನವಿ ಅವ್ರ ಮನೇಲಿ ಅವಳು ಬ್ಯುಸಿಯಾಗಿರ್ತಾಳೆ, ಹಾಗಾಗಿ ನಾನೇ ಮಾಡ್ಕೊಳೋಣ ಅಂದ್ಕೊಂಡೆ. ನಾನು ಜಸ್ಟ್ ಜೆಲ್ ಪಾಲಿಶ್ ಹಾಕ್ಕೊಳೋಣ ಸಾಕು, ಎಕ್ಸ್ಟ್ರಾಸ್ ಎಲ್ಲ ಏನಕ್ಕೆ ಬೇಕು ಅಂದ್ಬಿಟ್ಟು ಅಂದ್ಕೊಂಡೆ. ಬಟ್ ರಶ್ಮಿ ಮತ್ತು ಪಲ್ಲವಿ ಹೇಳಿದ್ರು ಎಕ್ಸ್ಟೆನ್ಷನ್ ಸಾಕು, ಫೋಟೋಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ದಟ್ ನಾನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ನಾನು ಮಾಡ್ಕೊಳಕ್ಕಾಗುತ್ತೋ ಇಲ್ಲೋ ಅಂದ್ಕೊಂಡೆ, ಜಸ್ಟ್ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನೇ ಮಾಡಿಕೊಂಡೆ. ಎರಡೂ ಕೈಗೂ ನಾನೇ ಮಾಡಿಕೊಂಡೆ ಅನ್ನೋದು ಒಂದು ಖುಷಿ. ಅದು ಜೆಲ್ ಎಕ್ಸ್ಟೆನ್ಷನ್ಸ್ ಮಾಡಿಕೊಂಡೆ, ಟೆಂಪರ್ವರಿನೂ ನಾನು ಮಾಡ್ಕೊಂಡಿಲ್ಲ. ಜೆಲ್ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿಕೊಂಡೆ. ಇದು ಪೇಯ್ನ್ ಆಗೋಲ್ಲ ಜೆಲ್ಲು. ಎಕ್ಸ್ಟೆನ್ಷನ್ ಇದು ಏನಾಗುತ್ತೆ ಅಂದರೆ ಟೆಂಪರ್ವರಿ ಸ್ವಲ್ಪ ಪೇಯ್ನ್ ಆಗುತ್ತೆ, ಕ್ಯೂಟಿಕಲ್ಸ್ ಹತ್ರ ಎಲ್ಲ ಅಷ್ಟು ಕಂಫರ್ಟ್ ಇರೋಲ್ಲ ಅಂದ್ಬಿಟ್ಟು ನಾನು ಇದನ್ನೇ ಮಾಡಿಕೊಂಡೆ. ಜೆಲ್ಲು ಅಕ್ರಿಲಿಕ್ಕು ಆರಾಮಾಗಿರ್ಬೋದು, ಸೊ ಇದನ್ನೇ ಮಾಡಿಕೊಂಡೆ. ಆ್ಯಂಡ್ ಆಲ್ಸೋ ಡ್ರಿಲ್ ಕೂಡ ನಾನೇ ಮಾಡಿಕೊಂಡೆ. ಅದೇ ಫುಲ್ ಆಶ್ಚರ್ಯ ಆಗೋಯ್ತು, ಎಲ್ಲರಿಗೂ ನಾನೇ ಮಾಡಿಕೊಂಡೆ ಅಂತ ಹೇಳಿದ್ದೆ. ಆಮೇಲೆ ನೀನೇ ಮಾಡ್ಕೊಂಡ, ಇಲ್ಲ ನೋಟ್ಸು ವಿಡಿಯೋ ಅಂದ್ಬಿಟ್ಟು ನೋಡಿಸ್ದೆ. ನಾನೇ ಮಾಡ್ಕೊಂಡಿದ್ದು ಚೆನ್ನಾಗಿ ಬಂದಿತ್ತು. ಹೇಗನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಆಲ್ಸೋ ನನ್ನ ವೀಡಿಯೋಸ್ ತುಂಬ ಲೇಟಾಗಿ ಬರ್ತಾಯಿದೆ. ಇವಾಗ ನಾನು ಜುಲೈ ಮಂತಿಂದ ಸ್ಟಾರ್ಟಿಂಗಿಂದ ಹಾಕೊಂಡು ಹೋಗ್ತಾಯಿದ್ದೀನಿ, ಸೊ ದಟ್ ಈಸಿಯಾಗಿರುತ್ತೆ. ಮತ್ತು ನಾನು ಸುಮ್ಮನೆ ಬ್ರೇಕ್ ತೊಗೊಂಡು ತಿರ್ಗಾ ಸ್ಟಾರ್ಟ್ ಮಾಡೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಬಂದಮೇಲೆ ಇಷ್ಟು ಬ್ರೇಕ್ ತೊಗೊಂಡಿರೋದು ಫಸ್ಟ್ ಟೈಮ್ ಅನಿಸುತ್ತೆ. ಫೈನಲಿ 2 ಫಿಲ್ ಮಾಡ್ಕೊಂಡೆ, ಜೆಲ್ಲೇ ಮಾಡ್ಕೊಂಡೆ, ಅಕ್ರಿಲಿಕ್ ಮಾಡ್ಕೊಳಕ್ಕಾಗಲಿಲ್ಲ. ಒಂದಿನ ಇದ್ರೆ ಸಾಕು, ನಾಳೆ ಒಂದಿನ. ಸೊ ಇವಾಗ ಬೇಸ್ ಕೊಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಕಲರ್ ಕೂಡ ಚೂಸ್ ಮಾಡಿ ಇಟ್ಟಿದ್ದೀನಿ, ತೋರಿಸ್ತೀನಿ ರೀ ಹಾಕ್ಕೊಂಡು. ಮೇ ಬಿ ಅದು ಚೆನ್ನಾಗಿರ್ಬೋದು ನನ್ನ ಕೈಗೆ ಅಂತ, ಅದೇ ಓಕೆ ಅಂದ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ. ಜೀವನೀನೇ ಜೀವನೀನೇ ಜೀವವೇ ಆಗಿ ಬಂದರು. ಎಷ್ಟು ನ್ಯಾಚುರಲ್ ಕಾಣಿಸ್ತಾ ಇದೆ ಗೊತ್ತಾ ಗೈಸ್? ನೈಸ್. ಫಸ್ಟು ಕೈಗೆ ಹಾಕೊಂಡ್ಬಿಡ್ತೀನಿ, ಆಮೇಲೆ ಈ ಕೈಗೆ ನಾನಂತೂ ಹಾಕ್ಕೊಳಕ್ಕಾಗಲ್ಲ ಅನ್ಕೊತೀನಿ. ಇದೊಂಚೂರು ಉದ್ದ ಆಯಿತು, ಇವೆಲ್ಲ ಕರೆಕ್ಟಾಗಿದೆ, ಬಟ್ ಇಟ್ಸ್ ಫೈನ್. ಏನು ನಾಳೆ ಅಂದೇನು ಬರೆಯೋದೇನಿಲ್ಲಲ್ಲ. ಫೈನಲಿ ಮಾಡಿಕೊಂಡೆ ಗಾಯ್ಸ್ ನಾನೇ. ಓಕೆ, ಪಾಲಿಶ್ ಮಾತ್ರ ಇವ್ರು ಹಾಕ್ಕೊಟ್ರು, ಕಾಲು ಮಾತ್ರ. ನನ್ನ ಬರ್ತ್ಡೇ ನೇಲ್ಸ್ ಇಸ್ ರೆಡಿ. ನಾನು ಹೋಗಿ ಬಟ್ಟೆ ತಕ್ಕಿಸ್ಕೊಂಬರ್ಬೇಕು ಗೈಸ್. ಈ ದೇವಸ್ಥಾನಕ್ಕೆ ಹಾಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ, ಕವರೇ ಸಿಕ್ಕಿಲ್ಲ, ಹಂಗೆ ಇಟ್ಕೊಂಡು ಅಪ್ಪ ಯಾರು ಇಂಕಿಷ್ಟ. ಸೊ ಗೈಸ್ ಇವಾಗ ರೆಡಿ ಆಗಿದ್ದೀನಿ. ಆ್ಯಂಡ್ ಇವಾಗ ಮೇಲೆ ಹೋಗಿ ಕೇಕ್ ಕಟ್ಟಿಂಗ್ ಇದೆ. ಆ್ಯಂಡ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಡ್ರೆಸ್ ಲಿಂಕ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ನಿಮ್ಗೆ ಬೇಕಂದರೆ ಯು ಕ್ಯಾನ್ ಬೈ. ಬಟ್ ಸ್ವಲ್ಪ ಡೀಪ್ ಇದೆ, ಇದಕ್ಕೆ ನಾನು ಆಲ್ಟರ್ ಮಾಡ್ಕೊಂಡಿದ್ದೀನಿ ಏನೋ ಎಕ್ಸ್ಟ್ರಾ ಹಾಕೊಂಡು.
ಸೊ ಇವರೆಲ್ಲ ಫುಲ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನನ್ನ ಬರ್ಡೇನ. ಸೆಲೆಬ್ರೇಟ್ ಏನ್ಮ ನನ್ನ ಬರ್ಡೇ ಗಿಫ್ಟು? ನಾನೇ ಒಂದು ಗಿಫ್ಟ್ ಅಂದ್ಬಿಟ್ರೆ ನಮ್ಮ ಮಮ್ಮಿ ರೀಲ್ಸ್ ನೋಡ್ಬಿಟ್ಟು ಲಿಪ್ಸ್ ಸ್ವಲ್ಪ ಗ್ಲಾಸಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಫೋಟೋಸ್ಗೆ ಕತ್ಲಿರೋದ್ರಿಂದ ಚೆನ್ನಾಗಿ ಬೀಳುತ್ತೆ ಅಂದ್ಬಿಟ್ಟು. ಪ್ರೀತಿ ಪ್ರೀತಿ ದೀಪ್ತಿ ಪಾಪ ಶುಕಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಾವೇ ಹೋಗಿ ಸೆಲೆಬ್ರೇಟ್ ಮಾಡ್ತೀವಿ. ಬರ್ತಾ ಇದ್ದೀನಿ, ಬಂದೆ. So guys, it's my birthday. ಅಮ್ಮ ಈ ಡ್ರೆಸ್ ಹಾಕೊಂಡು ಹತ್ತಕ್ಕಾಗ್ತಿಲ್ಲ. ಇಲ್ಲಿ ಇನ್ನೂ ಲೈಟ್ ಬೇರೆ ಹಾಕಿಲ್ಲ ಗೈಸ್. ಐ ಡೋಂಟ್ ನೋ ಏನು ಫಿಲಮ್ ಮಾಡ್ತಾಯಿದ್ದೀನಿ ಏನಂತೇಳಿ. ಇನ್ನೊಂದು ಫ್ಲೋರ್ ಹತ್ತಬೇಕು. ಸೊ ಇದು ನಮ್ಮ ಹೊಸ ಮನೆಯಲ್ಲಿ ಫಸ್ಟ್ ಟೈಮ್ ನಮ್ಮ ಹೊಸ ಮನೆಯಲ್ಲಿ ಫಸ್ಟ್ ಬರ್ಡೇ ನಂದೆ. ಕಣ್ಣು ಮುಚ್ಕೊಬೇಕಿರು. ಕಣ್ಣೆಲ್ಲ ಬೇರೆ ಎಲ್ಲ ಅಲ್ಲಿ ಮೇಲೆ ಲಿಪ್ಸ್ಟಿಕ್ ಐತೆ ನೋಡು. ಏನೊಂಥರ ಬಾ ಬರ್ತಾ ಇದ್ದೀರಿ. ಕಣ್ಣು ಮುಚ್ಚು ವಿಡಿಯೋ ಮಾಡ್ರಿ. ಬರ್ತಾ ಇದ್ದೀರಿ. ಹಿಂಗೆ ಲೆಫ್ಟ್ ನಡಿ ಆ್ಯಕ್ಚುಲಿ ನಾವು ಬರ್ಡೇಸ್ದು ಚಿಕ್ಕ ವಯಸ್ಸಲ್ಲಿ ತುಂಬ ಮಾಡ್ಕೊತಾ ಇದ್ವಿ. ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಬರ್ಡೇ ಅಂತ ಮೂವರ್ದು ಬಂದ್ರೂ ಅಷ್ಟೇ ಹೊಸ ಬಟ್ಟೆ ಕೊಡಿಸಿ ಚೆನ್ನಾಗಿ ರೆಡಿ ಮಾಡಿ ನಮ್ಮ ಮಮ್ಮಿ ಸ್ಕೂಲ್ಗೆಲ್ಲ ಕಳಿಸೋರು. ಅದೆಲ್ಲ ನೆನಪಾಯಿತು. ಇವಿದ್ದು ನಾನು ರೆಡಿ ಆಗೋವಾಗ ಇದೆಲ್ಲ ನೆನಪಾಯಿತು. ಚೆನ್ನಾಗಿ ಮಾಡ್ತಾಯಿದ್ರು. ಜಸ್ಟ್ ಒಂದು ಕೇಕ್ ಕಟ್ಟಿಂಗೇ ಆಗಿರ್ಬೋದು. ಅವಾಗೆಲ್ಲ ಯಾರಿಗೂ ಅಷ್ಟೊಂದೆಲ್ಲ ಮಾಡ್ತಾ ಇರಲಿಲ್ಲ. ಬಟ್ ಸ್ಟಿಲ್ ನಾವು ಮೂವರು ಇದ್ದರೂ ಕೂಡ ಮೂವರಿಗೂ ಕೇಕ್ ಕಟ್ಟಿಂಗೆಲ್ಲ ಮಾಡಿಸ್ತಾಯಿದ್ರು. ಅದು ತುಂಬ ಖುಷಿ ಹೇಳ್ಬೇಕಂತಂದರೆ. ಆ ಫೋಟೋಸೆಲ್ಲ ಇದ್ದಾವೆ. ಅದೊಂಥರ ಖುಷಿ ಆಗುತ್ತೆ. ಆಮೇಲೆ 10th ಮುಗಿದ್ಮೇಲೆ ಫಸ್ಟ್ PU ಸೆಕೆಂಡ್ PUಗೆ ಬಂದಲ್ವ, ಅವಾಗ ನಂಗೆ ಬರ್ಡೇ ಮಾಡ್ಕೊಳ್ಳೋಕೆ ಇಷ್ಟ ಆಗ್ತಾ ಇರಲಿಲ್ಲ. ಅದೇನಂತ ಗೊತ್ತಿಲ್ಲ. ಅದಾದಮೇಲೆ ಡಿಗ್ರಿಯಲ್ಲೂ ಅಷ್ಟೇ ನಾನೇನು ಬರ್ಡೇ ಅಂತಂದರೆ ಅಷ್ಟೊಂದೇನು ಸ್ಪೆಷಲ್ ನಂಗೆ ಫೀಲ್ ಆಗ್ತಾ ಇರಲಿಲ್ಲ. ಜಸ್ಟ್ ರೆಡಿ ಆಗ್ತಾಯಿದ್ದೆ, ಸುಮ್ಮನೆ ಇರ್ತಾಯಿದ್ದೆ ಅಷ್ಟೇ. ಇವಾಗ ಬರ್ಡೇಸ್ ಇಷ್ಟ ಆಗ್ತಾಯಿದೆ. ಒಂಥರ ಫೋಟೋಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಆಗಿರ್ಬೋದು, ರೆಡಿ ಆಗೋಕ್ಕಾಗಿರ್ಬೋದು. ಇವಾಗ ಇಷ್ಟ ಆಗ್ತಾಯಿದೆ. ಚಿಕ್ಕ ವಯಸ್ಸು ಬಿಟ್ಟರೆ ಇವಾಗ ಇಷ್ಟ ಆಯಿತು ಅಷ್ಟೇ. ಸೊ ನಿಮಗೆ ರಿಯಾಕ್ಷನ್ಸ್ ನೋಡಿ ಓವರ್ ಅನಿಸ್ಬೋದು, ಐ ಡೋಂಟ್ ನೋ. ಬಟ್ ನನಗೆ ಹೆಂಗೆ ರಿಯಾಕ್ಟ್ ಮಾಡೋಕ್ಕೆ ಬರುತ್ತೋ ಹಂಗೆ ರಿಯಾಕ್ಟ್ ಮಾಡಿದ್ದೀನಿ. ಏನಿತ್ತೋ ಅದನ್ನೇ ರಿಯಾಕ್ಟ್ ಮಾಡಿದ್ದೀನಿ. ಓವರು ಏನಾನ ಅಂದ್ಕೊಳ್ಳಿ ಗೈಸ್. ಬಟ್ ಇಟ್ ವಾಸ್ ನೈಸ್, ಚೆನ್ನಾಗಿತ್ತು. ಪಾಪ ಅವರು ಅಷ್ಟೆಲ್ಲ ಕಷ್ಟಪಟ್ಟು ನನಗೋಸ್ಕರ ಬರ್ಡೇ ಸೆಲೆಬ್ರೇಷನ್ನ ಮಾಡಿದರು. ಮೇಲೆ ಹೋಗಿ ಮಾಡಿದರು. ಚಿಕ್ಕ ಸೆಲೆಬ್ರೇಷನ್ನೇ ಆಗಿರ್ಬೋದು, ಅವರೇ ಎಫರ್ಟ್ಸ್ ಹಾಕಿ ಮಾಡಿರೋದ್ರಲ್ಲಿ ಅದು ತುಂಬ ಅರ್ಥ ಇದೆ ಅಲ್ವಾ. ಸೊ ಹಂಗಾಗಿ ನನಗೆ ಯಾರಿಗೂ ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ತುಂಬ ಚೆನ್ನಾಗಿ ಮಾಡಿದರು. ಬಟ್ ಪಾಪ ಕೇಕ್ ಒಂದು ಮಿಸ್ ಔಟ್ ಆಗಿತ್ತು ಅಷ್ಟೇ. ಅದನ್ನು ಬಿಟ್ಟರೆ ಅದಕ್ಕೂ ಆರ್ಡ್ರ್ ಮಾಡಿ ಅದಕ್ಕೆಲ್ಲ ಬೋ ಎಲ್ಲ ಸೆಟ್ ಮಾಡಿ ಈ ಥರ ಎಲ್ಲ ಲೈಟೆಲ್ಲ ಹಿಡಿದು ಪಾಪ ಫೋಟೋಸ್ ಇಟ್ಕೊಟ್ರು. ಅಷ್ಟು ಚೆನ್ನಾಗಿ ಬಂದಿದ್ದು ಫೋಟೋಸು. ಲಾಸ್ಟಲ್ಲಿ ನಾನು ಹಾಕಿರ್ತೀನಿ ನೋಡಿ. ಮೇಲೆ ಮನೆ ಫುಲ್ ಕಂಪ್ಲೀಟ್ ಆದರೆ ಅಟ್ಲೀಸ್ಟ್ ಬಾಲ್ಕನಿಲೆಲ್ಲ ಇವಾಗ ಮಮ್ಮಿ ಫುಲ್ ಲೈಟ್ಸು ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ತಾ ಇದ್ದಾರೆ. ಫುಲ್ ನಮ್ಗೆ ಹೆಂಗೆ ಬೇಕೋ ಹಂಗೆ ಇದೆ ಮನೆ. ಲೈಟ್ಸ್ ಆಗಿರ್ಬೋದು, ಮತ್ತು ಗ್ರಾನೈಟಿಂದನೂ ಅಷ್ಟೇ ನಮ್ಮ ಮಮ್ಮಿ ನಿಮ್ಮ ವೀಡಿಯೋಸ್ ಚೆನ್ನಾಗಿರುತ್ತಾ, ನಿಮ್ಗೆ ಇಷ್ಟ ಆಯಿತಾ ಅಂತ ಒಂದು 20 ಸರಿ ಕೇಳಿ ಮಾಡ್ತಾಯಿದ್ದಾರೆ. ಇಲ್ಲಿ ಋತಿಕ್ ನೋಡಿ ದಾರಿನಿ ಜಗಳ ಆಡ್ತಾಯಿದ್ದಾರೆ. ಸೊ ಎಲ್ಲ ನಮ್ಮನ್ನು ಕೇಳಿನೇ ಮನೆ ಮಾಡ್ತಾಯಿರೋದು. ತುಂಬ ಖುಷಿ ಇದೆ ಅದೊಂದು. ಬಟ್ ಫೈನಲಿ ನಮ್ಮ ಗ್ರಾನೈಟ್ ಎಲ್ಲ ಚೆನ್ನಾಗಿರೋದು ಸಿಕ್ತು. ನಾನು ಇಲ್ಲಿ ಗ್ರಾನೈಟ್ ಬಗ್ಗೆ ಮಾತಾಡ್ಕೊಂಡು ಕೂತಿದ್ದೀನಿ. ಇದು ಏನಾಯ್ತು ಅಂತಂದರೆ ಕ್ಯಾಂಡಲ್ ಬಂದ್ಬಿಟ್ಟು ಫುಲ್ ಅಲ್ಲಿ ಗಾಳಿ ಇತ್ತು, ಮೇಲೆ ಮಾಡ್ತಿರೋದಲ್ವಾ, ಹಂಗಾಗಿ ಗಾಳಿ ಇತ್ತು, ಅದು ಹಾರೇ ಹೋಯ್ತು. ಬಟ್ ಇಟ್ಸ್ ಓಕೆ. ಫೋಟೋಸ್ಗೆ ಚೆನ್ನಾಗಿತ್ತು ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೆ.
ಸೊ ಇಲ್ಲಿಷ್ಟೆಲ್ಲ ಸರ್ಕಸ್ ಮಾಡಿ ಇವರು ಹಿಡಿತಾ ಇದ್ದಾರೆ ಅಂತಂದರೆ ನಾನು ಏನೋ ಒಂದು ಆಗಿದ್ದೀನಿ ಅವ್ರ ಲೈಫಲ್ಲಿ, ಒಂದು ಒಳ್ಳೆ ವ್ಯಕ್ತಿ ಆಗಿದ್ದೀನಿ ಅನ್ನೋದೊಂದು ಖುಷಿ ಇದೆ. ಅಕ್ಕ ತಂಗಿರು ಮತ್ತು ಕಸಿನ್ಸ್ ಆಗಿರ್ಬೋದು ಬಟ್ ಸ್ಟಿಲ್ ಒಬ್ಬೊಬ್ರಿಗೆ ಹೇಟ್ ಎಲ್ಲ ಇರುತ್ತಲ್ವ, ಅವ್ರಿಗೆ ನಾನು ಒಂದು ಪರ್ಸನ್ ಇದ್ದೀನಿ, ವ್ಯಾಲ್ಯೂಯಬಲ್ ಅನಿಸ್ತೀನಲ್ಲ, ಅದೊಂದು ಖುಷಿ. ರನ್ನಿಂಗ್ ಔಟ್ ಆಫ್ ವರ್ಡ್ಸ್. ಸೊ ತುಂಬ ಖುಷಿ ಆಯಿತು. ಆ ಕೇಕ್ನ ನೋಡಿದಾಗ ಸ್ವಲ್ಪ ನಗು ಬಂತು. ಪಾಪ ಅವರು ಏನೇನೋ ಅಂದ್ಕೊಂಡು ಫುಲ್ ಚಾಕ್ಲೇಟ್ ಎಲ್ಲ ನೋಡಿ ಕೊಟ್ಟಿದ್ದಾರೆ. ಪಾಪ ಅವ್ರು ನೋಡಿದ್ರೆ ಈ ಥರ ಕಲರ್ ಹಾಕ್ಕೊಟ್ಬಿಟ್ಟಿದ್ದಾರೆ. ಅವ್ರಿಗೂ ಬೇಜಾರಾಗಿ ಹೋಗಿ ಆಮೇಲೆ ಈ ಚಿಕ್ಕ ಕೇಕ್ನ ಆರ್ಡರ್ ಮಾಡಿ ಇದು ಫೋಟೋಸ್ಗೆ ಇಟ್ಕೊಳ್ಳಿ ಅಟ್ಲೀಸ್ಟ್ ಅಂದ್ಬಿಟ್ಟು ಇದನ್ನು ನನಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ನನ್ನ ರಿಯಾಕ್ಷನ್ ಅಂತೂ ತುಂಬ ಕೆಟ್ಟದಾಗಿತ್ತು. ಐ ಆಮ್ ಸೋ ಸಾರಿ. ನಂಗೆ ನಗು ಬಂತು, ನಗ್ದೆ. ಆಮೇಲೆ ಪಾಪ ತಂದಿದ್ದಾರೆ ಅಂದ್ಬಿಟ್ಟೆಲ್ಲ ಕಟ್ ಮಾಡಿದ್ವಿ. ನೋಡೆ ನಾವು ತೋರಿಸಿರೋದಕ್ಕೆ ಅದಕ್ಕೆ ಡಿಫ್ರೆನ್ಸ್ ನೋಡಿ. ವೆನ್ ಕೇಕ್ ಆರ್ಡರ್ ಗೋಸ್ ರಾಂಗ್ ನೋಡಿ. ಕೂದಲೆಲ್ಲ ಚೆನ್ನಾಯ್ತಾ? ಇನ್ನೊಂಚೂರು ಲೈಟ್ ಮುಂದಕ್ಕೆ ಇಡಿಯಕ್ಕ. ಏನಂತ ಪೋರ್ಟ್ರೇಟ್ ಅಮ್ಮನಂದ್ರೆ ಒಂದು ಸ್ನ್ಯಾಪ್ ಹಾಕ್ಬಿಡೆ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇದು ಬರ್ತ್ಡೇ ರಾ ಏನಿತ್ತು ಅದೇ ಹಾಕಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಆ ಥರ ಯಾವುದೂ ಇರೋದಿಲ್ಲ. ತುಂಬ ಫನ್ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. 3, 2 ಅನ್ಸು ಅಕ್ಕ ಬ್ಲಾಕ್ ಹಿಡಿಯಕ್ಕ ನೀನು. ಅಮ್ಮ ಹಿಡಿತಾಳೆ ಬ್ಲಾಕ್. ಇದು ಸರಿಲಪ್ಪ. ಹ್ಯಾಪಿ ಬರ್ತ್ಡೇ. ಮೇಲೆ ಹೋಗ್ಬೇಕು ಇವಾಗ. ಯಾವ ಮೇಲೆ? ಓ ಪಟಾಕಿ ಹಾಕೋದು. ಓ ಮೈ ಗಾಡ್. ನನ್ನ ಒಬ್ರಿಗೆ ಹಾಕುತ್ತಿದ್ದ. ಏನು? ಸೂಪರ್ ಒಂದ್ ಅಷ್ಟನ ಬಂತ. ಅಷ್ಟನ ಬಂದೈತೆ. ಚಿಡಿ ಅಂತಾನು ಬಂದಿಲ್ಲ. ಗೈಸ್ ಇಲ್ಬೋ ಬರೀ ಇದು ಯಾವ್ದೋ ಪಾಪ ಕೇಕ್ ಮಾಡ್ಸೋರೆ. ಚಾಕ್ಲೇಟ್ ಕೊಡಕ್ ಹೋಗಿ ಅವ್ರು ನೋಡಿ ಗೈಸ್ ಪಾಟ್ರಿ ಕೊಟ್ಟಾರ. ಬಟ್ ಸ್ಟಿಲ್ ಅವರು ಇದೇನು ಇದು 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 ಬ್ಲಾಸ್ಟರ್. ಒಂದೊಂದು ಬ್ಲಾಸ್ಟರ್. ತಿನ್ಬೇಡ್ರಿ. ಮಮ್ಮಿ ಏನಕ್ಕೆ ಫೋನ್ ಮಾಡಿದ್ದು? ಪಟಾಕಿ ಯಾರು ಹೊಡೆದಿದ್ದು ಅಂತ. ಅದು ಪಟಾಕಿ ಅಲ್ಲಿಕ್ಕಿದ್ದು ಯಾರು ಗೊತ್ತಾ, ಗಾಳಿ ಕೇಳ್ಕೊಂಡು ಮೈ ಬರ್ತ್ಡೇ. ಹೌದು. ಸೊ ಎಲ್ಲರೂ ವಿಶ್ ಮಾಡಿ ಇಲ್ಲೇ ಹೊಡಿತಾ ಇತ್ತು ಕಮೆಂಟ್ ಬಾಕ್ಸ್ ಅಲ್ಲಿ. ತುಂಬಾ ಖುಷಿ ಆಯ್ತು. ವೆರಿ ಲಕ್ಕಿ ಟು ಹ್ಯಾವ್ ಸಿಸ್ಟರ್ಸ್ ಅಂಡ್ ಕಸಿನ್ಸ್ ಲೈಕ್ ದಿಸ್. ಬರೀ ಇಂಗ್ಲಿಷ್ ಕುಂತಾ ಇದೀನಿ ಅಂತೆಲ್ಲ ಅನ್ಕೊಂಡ್ಬಿಡ್ರಿ. ಹಂಗೆ ಸೊ ಇವಳು ನಮ್ಮ ಸೆಕೆಂಡ್ ತಾಯಿ ಅಂತೆ. ತಿನ್ನಿಸ್ತಾ ಇದೀವಿ. ನಾನ್ ತಿಂದಿರ ಅವಳಿಗೆ ತಿನ್ನಿಸ್ತಾ. ಹ್ಯಾಪಿ ಬರ್ತ್ಡೇ. ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಅದೇ ಚೆನ್ನಾಗೈತೆ ಕಾಫಿ ಫ್ಲೇವರು. ಬ್ಲಾಕ್ ಫಾರೆಸ್ಟ್ ಅಂದಿದ್ದವನು ಅದಕ್ಕಿಂತ ಚೆನ್ನಾಗೈತೆ. ಇನ್ನ ಸಖತ್ತಾಗೈತೆ. ಅದಕ್ಕಿಂತ ಚೆನ್ನಾಗಿ ಬರೇ ರಶು ಬುಕ್ ಬೈ ಇಟ್ಸ್ ಕವರ್. ಜಡ್ಜ್ ಮಾಡ್ಕೊಂಡು ಎಷ್ಟು ಚೆನ್ನಾಗೈತೆ ಗೊತ್ತಾ? ಅಷ್ಟೇ. ಅಯ್ಯೋ ಇದೇನು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಫ್ರೇಮ್ ಬರ್ರಾಗ ಇಲ್ಲೇನ್ ಮಾಡಿರಿ ಡೆಕೋರೇಷನ್. ಕೊಡೋಗೆ ಐಡಿಯಾ. ಸರ್ವೇಶ ಬರ್ರಿ ನೆಕ್ಸ್ಟ್.
ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಆಮೇಲೆ ನಿಂಗೂ ಹ್ಯಾಪಿ ಬರ್ಡೇ. ಹೋಗ ಬಾರ ಸರು ಗಟ್ಟಿ ನಂಕ ಕೆಳಗಡೆ ಸೆಕೆಂಡ್ ಹೋಗ ಫಸ್ಟ್ ಲೇಯರ್ ಚೆನ್ನಾಯ್ತು. ಥ್ಯಾಂಕ್ ಯು. ನೆಕ್ಸ್ಟ್ ನಿಂದ ಬರ್ಡೇನು ಬರ್ತೈತಲ್ಲ ಇದು. ನಂದು ಒಂದು ಯಾವಾಗ ಇಲ್ಲ ನೋಡಿ ಗೈಸ್ ಜಾಸ್ತಿ ಬರಲ್ಲ ಇವನು ವಿಡಿಯೋ ಲಿಮಿಟೆಡ್ ಪರ್ಸನ್ ಇವನು, ಜಾಸ್ತಿ ರೇರ್ ಪರ್ಸನ್ ಇವನು, ಬರೋದಿಲ್ಲ ವಿಡಿಯೋಸ್ ಅಲ್ಲೆಲ್ಲ ತುಂಬಾ ಗೌರಿನಿ. ಹ್ಯಾಪಿ ಬರ್ತಾಳೆ ಮಿಸ್ಸಿಂಗ್ ಇವಾಗ. ಮಿಸ್ಸಿಂಗು ಅಲ್ಲವ್ರೆ. ಅಷ್ಟೇ ಗೈಸ್, ನಾನಂತೂ ಚೆನ್ನಾಯ್ತಾ? ಸೂಪರ್ ಟೇಸ್ಟ್ ಚೆನ್ನಾಯ್ತು, ಲುಕ್ ವೈಸ್ ಅದು ಚೆನ್ನಾಗಿದೆ ಅಷ್ಟೇ. ಅಷ್ಟೇ ವ್ಯತ್ಯಾಸ. ಇವನ್ ಕಲರ್ ಇನ್ ರೋಸ್ಟ್ ಚಾಕ್ಲೇಟ್ ಕಲರ್ ಕೊಟ್ಬಿಟ್ಟಿದೀರ, ಚೆನ್ನಾಗಿರ್ತಾ ಇತ್ತು. ಹಿಂಗೆ ಚೆನ್ನಾಗಿ ದೀಪು ಹಂಗೆ ಇರೋ ಒಂದ್ ಫೋಟೋ ಹಿಡಿತೀನಿ. ಏನದು ಮಾತಿದ್ರೆ ಏನಮ್ಮ ಬಾಯ್ತು. ಈ ಹಳೆ ಕಾಲದ ನೀತಿ ತಕೊಂಡಿದ್ದೆ ನೀನು. ಏನಂದ್ರೆ ಹಿಡಿಯ ಪ್ಲೀಸ್. ಇವರು ನನ್ಗೆ ಎಷ್ಟೊಂದೆಲ್ಲ ಎಫರ್ಟ್ಸ್ ಹಾಕಿ ವಿಡಿಯೋಸ್ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಗೈಸ್. ಐ ಆಮ್ ಸೋ ಹ್ಯಾಪಿ. ತುಂಬಾ ಖುಷಿ ಆಯ್ತು. ಲಾಸ್ಟ್ ಬರ್ಡೇನು ಸಖತ್ತಾಗಿತ್ತು, ಈ ಬರ್ಡೇನು ಸಖತ್ತಾಗಿದೆ. ಆ್ಯಂಡ್ ಇವರೆಲ್ಲ ಇವಾಗ ಕೇಕ್ ತಿಂತಾ ಇದ್ದಾರೆ. ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಆಮೇಲೆ ಕೇಕ್ ತಿಂತೀನಿ. ಅಷ್ಟೊತ್ತು ಕೆಳಗಡೆನೂ ಹೋಗ್ಬಿಡ್ತೀವಿ ಗೈಸ್. ಬಂದು ಇಲ್ಲ ಇಲ್ಲೇ. ನೈಸ್ ಬರ್ಡೇ, ತುಂಬ ಚೆನ್ನಾಯಿತು. ಇನ್ ಮೈ ನೈಲ್ಸ್ ಔಟ್ಫಿಟ್ಟು, ಕೇಕು ಎಲ್ಲ ಸೂಪರ್. ಫುಲ್ ಖಾಲಿ ಗೈಸ್. ನಾವೇ ಎದ್ದಿದ್ದೀವಿ, 1:30 ಆಯಿತು ಟೈಮು. ನನ್ನ ಕೈಗೆ ಏನು ಎತ್ಕೊಳಕ್ಕಾಗಲ್ಲ ಬಿಕಾಸ್ ಮೈ ಡ್ರೆಸ್ ಇಸ್ ವರ್ಸ್ಟ್. ಅಲ್ಲ ಇವನು ಋತಿಕ್ ನಿಂಕಲ್ಲ ಹೇಳಿದ್ದು. ಆಲ್ಮೋಸ್ಟ್ ಡನ್ ಗೈಸ್. ಇನ್ನೇನಿದ್ರು ಸೆಲೆಬ್ರೇಷನ್ ಸ್ಟಾರ್ಟ್. ಕೇಕ್ ಕಟ್ ಮಾಡಿ ಇವ್ರ ಫೋಟೋ ಶೂಟ್ಸ್ ಎಲ್ಲ ನಡೀತಾ ಇದೆ. ಒಂದು ಸಕ್ಕ ಒಂದು ಪೋಸ್ಕ ಆ ಪೋಸ್ ಹಾಕ್ಬಿಡಕ್ಕ ಬೇರೆ ಏನೇನೋ ಕೊಡು. ಸ್ಪಾರ್ಕ್ ಅಂಟಿಸ್ತೀಯಾ? ಆಮೇಲೆ ನಾವು ಕೇಕೆಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ಫನ್ ಮಾಡಿದ್ವಿ. ಏನು ಡ್ಯಾನ್ಸ್ ಆಗಿರ್ಬೋದು, ಅದೆಲ್ಲ ನಾನು ಯಾವುದೋ ವೀಡಿಯೋಸ್ ಮಾಡ್ಕೊಂಡಿಲ್ಲ. ನಾನು ಆಡೋದು ಮಾತ್ರ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ಪಾಪ ಅವರೆಲ್ಲ ಫುಲ್ ಬಿಸಿಯಾಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದನ್ನೇನು ವೀಡಿಯೋ ಮಾಡೋದು ಅಂದ್ಬಿಟ್ಟು ಅಲ್ಲಿ ವೀಡಿಯೋ ಮಾಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ. ಇದು ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿನೇ ಇದೆ. ಪಾಪ ಅವರು ಕೂಡ ಅಲ್ಲಿ ಕೆಲಸ ಮಾಡೋರೆಲ್ಲ ರೂಮಲ್ಲಿ ಮಲ್ಕೊಂಡಿದ್ರು. ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಹೋದ್ವಿ ಅಷ್ಟೇ. ಹೋಪ್ಫುಲಿ ಇಯರ್ ನನಗೆ ತುಂಬ ಚೆನ್ನಾಗಿರುತ್ತೆ, ಸಕ್ಸಸ್ ಕೊಡುತ್ತೆ ಅಂತ ಹೇಳಿ. ಸೊ ನನ್ನ ಬರ್ಡೇ ಅಂತಂದ್ರೇ ನನಗೆ ಒಂಥರ ಹೊಸ ವರ್ಷ ಥರ ಆಗಿಬಿಟ್ಟಿದೆ ಇವಾಗ. ಬರ್ಡೇ ಬಂದೈತೆ, ಚೆನ್ನಾಗಿ ಸ್ಟಾರ್ಟ್ ಮಾಡಬೇಕು ಈ ವರ್ಷನ, ಆ ಥರ ಫೀಲ್ ಆಗಿಬಿಟ್ಟಿದೆ. ಸೊ ಲೆಟ್ಸ್ ಈ ವರ್ಷ ಹೇಗಿರುತ್ತೆ ಅಂದ್ಬಿಟ್ಟು ಅಫ್ಕೋರ್ಸ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಲೇಟ್ ಆಗಿರ್ಬೋದು, ಬಟ್ ಸ್ಟಿಲ್ ತಿಳಿಸಿ ನಿಮ್ಗೇನು ಅನಿಸುತ್ತೋ. ನಿಮ್ಗೇನಾದರೂ ನಂಗೆ ಹೇಳ್ಬೇಕಂತಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಯಾ ಗೈಸ್.
ಹಾಗೆ ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು, ಬಾಯ್.